ಬ್ರಾಹ್ಮಣ ಕನ್ಯೆ ಮಾರಮ್ಮ ಆಗಿದ್ದು ಹೇಗೆ? ಮಾರಮ್ಮಗೆ ಕೋಣ ಕಡಿಯೋ ಪದ್ಧತಿ ಹುಟ್ಟಿದ್ದು ಹೇಗೆ? ಇದು ಯಾವ ಊರ ಮಾರಮ್ಮ? ಆಗಿನ ಕಾಲದಲ್ಲಿ ಯಾವುದೇ ಜಾತಿ ಇರಲಿ ಬಾಲ್ಯ ವಿವಾಹದ ಪದ್ಧತಿ ಇತ್ತು. ಹಾಗೆ ವಿವಾಹಕ್ಕೂ ಮುಂಚೆನೆ ಋತುಮತಿಯಾದ್ರೆ ಅವರನ್ನ ಬ್ರಾಹ್ಮಣ ಪದ್ಧತಿಯ ಪ್ರಕಾರ ಕಾಡಿಗೆ ಬಿಟ್ಟು ಬರಬೇಕಾಗ್ತಾ ಇತ್ತು. ಅದೇ ತರ ಈ ಬ್ರಾಹ್ಮಣ ಕನ್ಯೆ ಮದುವೆಗೂ ಮುಂಚೆನೆ ಋತುಮತಿಯಾಗಿದ್ದಕ್ಕೆ ಅವಳನ್ನ ಕಾಡಿಗೆ ಬಿಟ್ಟು ಬರಲಾಯಿತು. ಆಗ ಕಾಡಿನಲ್ಲಿ ಸಿಕ್ಕವನೇ ಈ ಮಾಂಸಾಹಾರಿ ಯುವಕ. ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳಿ ಅವಳನ್ನ ಮದುವೆಯಾಗಿ ಸುಖ ಸಂಸಾರ ನಡೆಸಿದ ಮೇಲೆ ಒಂದು ಗಂಡು ಮಗು ಆಗುತ್ತೆ. ತನ್ನ ಮಗು ಕೂಡ ತನ್ನ ಗಂಡನಂತೆ ಬ್ರಾಹ್ಮಣ ವೃತ್ತಿಯನ್ನೇ ಕಲಿಯಲಿ ಅಂತೇಳಿ ಅವನ ಹಿಂದೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾ ಇರ್ತಾಳೆ. ಒಂದು ದಿನ ತನ್ನ ಮಗು ಚರ್ಮದಲ್ಲಿ ಚಪ್ಪಲಿ ಹೊಲಿಯುವುದನ್ನ ಕಂಡ ಅವಳ ಎದೆಯಲ್ಲಿ ಸಿಡಿಲು ಒಡೆದ ತರ ಆಗುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ, ನನ್ನ ಗಂಡ ಯಾವುದೇ ಬ್ರಾಹ್ಮಣನಲ್ಲ, ಅವನೊಬ್ಬ ಮಾಂಸಾಹಾರಿ ವರ್ಗಕ್ಕೆ ಸೇರಿದವನು ಅಂತ. ಅದರಿಂದ ತುಂಬಾ ನೋವು ತಿಂತಾಳೆ, ದುಃಖ ಪಡ್ತಾಳೆ. ಆಮೇಲೆ ರೋಷಾಗ್ನಿಯನ್ನು ಹೊರ ಹಾಕಿ ರುದ್ರಾವತಾರ ತಾಳಿ ಚಂಡಿಯಂತೆ ಕತ್ತಿ ಹಿಡಿದು ಅವರನ್ನ ಸಂಹಾರ ಮಾಡಬೇಕು ಅಂತೇಳಿ ಅರುಚುತ್ತಾ ಕಿರುಚುತ್ತಾ ಓಡ್ತಾಳೆ. ಆದ್ರೆ ಆ ಮಾಂಸಾಹಾರಿ ಯುವಕ ಬರೀ ಬ್ರಾಹ್ಮಣ ವಿದ್ಯೆ ಮಾತ್ರ ಅಲ್ಲ, ಮಾಟ ಮಂತ್ರದ ವಿದ್ಯೆಗಳನ್ನು ಕೂಡ ಕಲ್ತಿರ್ತಾನೆ. ಅದಕ್ಕೆ ಸಂಹಾರ ಮಾಡೋ ಸಮಯದಲ್ಲಿ ಶರೀರವನ್ನು ಬಿಟ್ಟು ಕುರಿ ಕೋಳಿಯ ಆತ್ಮಗಳಲ್ಲಿ ಸೇರ್ಕೋತಾ ಇರ್ತಾನೆ. ಮಗನಿಗೂ ಆ ವಿದ್ಯೆನ ಕಲಿಸಿರ್ತಾನೆ. ಕಡೆಯದಾಗಿ ಮಗನನ್ನ ಕುರಿಯ ದೇಹದಲ್ಲಿ ಒಕ್ಕಾಗ ಸಂಹಾರ ಮಾಡ್ತಾಳೆ. ನಂತರ ಗಂಡನನ್ನ ಕೋಣದ ದೇಹದಲ್ಲಿ ಒಕ್ಕಾಗ ಚಂಡಿಯಂತೆ ಸಂಹಾರ ಮಾಡ್ತಾಳೆ. ಇದನ್ನೆಲ್ಲ ನೋಡಿದ ಊರಿನ ಜನರು ಇವಳು ಸಾಮಾನ್ಯ ಸ್ತ್ರೀ ಅಲ್ಲ, ದೈವಾಂಶ ಸಂಭೂತಳು, ಮಾರಮ್ಮ ಅಂತೇಳಿ ಪೂಜಿಸೋಕೆ ಶುರು ಮಾಡ್ತಾರೆ. ಪ್ರತಿ ವರ್ಷ ಕುರಿ ಕೋಣವನ್ನ ಅವಳಿಗೆ ಬಲಿಯಾಗಿ ಕೊಡ್ತಾರೆ.